ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ಇಂಪಾರ್ಟೆಂಟ್ ಕ್ವಶನ್ ಕಾಂಪಿಟೇಟಿವ್ ಎಕ್ಸಾಮಿಗೆ ಕೇಳಿರೋದು ಈ ಕ್ವಶನ್ ಕಾಂಪಿಟೇಟಿವ್ ಎಕ್ಸಾಮಿಗೆ ಕೇಳಿರೋದು. ಇದನ್ನು ಸಿಂಪಲ್ ವೇಯಲ್ಲಿ ನಾವು ಸಾಲ್ವ್ ಮಾಡೋಣ ಬನ್ನಿ. ಏನು ಕ್ವಶನ್? ಒಂದು ಮೋಟಾರು ದೋಣಿಯು ಅಂದರೆ ಮೋಟಾರ್ ಬೋಟು ಹರಿವಿನ ಉದ್ದಕ್ಕೂ 1 ಗಂಟೆಗೆ 12 ಕಿಲೋಮೀಟರ್ಗಳಷ್ಟು ಮತ್ತು ಹರಿವಿನ ವಿರುದ್ಧವಾಗಿ 6 ಕಿಲೋಮೀಟರ್ಗಳಷ್ಟು ಚಲಿಸುತ್ತದೆ. ನಿಶ್ಚಲ ಅಂದರೆ ಸ್ತಬ್ಧ ನೀರಿನ ಈ ದೋಣಿಯ ವೇಗ ಎಷ್ಟು ಅಂತ ಕೇಳಿದ್ದಾರೆ. ಅಂದರೆ ವಿಥೌಟ್ ವಾಟರ್ ಮೂಮೆಂಟ್ ಇಲ್ಲದೆ, ಅಂದರೆ ನೀರಿನ ಮೂಮೆಂಟ್ ಇಲ್ಲದೆ ಈ ದೋಣಿ ಎಷ್ಟು ಕಿಲೋಮೀಟರ್ ಚಲಿಸುತ್ತದೆ ಅಂತೇಳಿ. ಸೊ ಸಿಂಪಲ್ಲಾಗಿ ನೋಡ್ಕೋಬೇಕು ನೀವು. ಹರಿವಿನ ಉದ್ದಕ್ಕೂ ಅಂತ ನೋಡಿದೆ. ಫಸ್ಟಿಗೆ ಆನ್ಸರ್ ನೋಡೋದಾದರೆ ಏನು? ಹರಿವಿನದ್ದಕ್ಕೂ ಅಂತ ನೋಡೋಣ. ಉದ್ದಕ್ಕೂ ಅಂದರೆ ಏನು? ದೋಣಿ ಏನಿರುತ್ತೆ ನಿಶ್ಚಲ ಪ್ಲಸ್ ನೀರು ಸಹಾಯ ಮಾಡುತ್ತೆ. ಇದು ಉದ್ದ ಅಂದರೆ ನೀರು ಯಾವ ಕಡೆ ಮೂವ್ ಆಗ್ತಿದೆ ಆ ಕಡೆ ದೋಣಿ ಹೋಗೋದನ್ನು ಹರಿವಿನುದ್ದಕ್ಕೂ ಅಂತೀವಿ. ಹರಿವಿನ ವಿರುದ್ಧ ಅಂದರೆ ಏನು? ಹರಿವಿನ ವಿರುದ್ಧ ಏನು? ದೋಣಿ ಅಂದರೆ ವಿರುದ್ಧ ಅಂದರೆ ಅಪೋಸ್ ಮಾಡ್ತಿರೋ, ಅಪೋಸಿಟಿಂದ ನೀರು ಮೂವ್ಮೆಂಟ್ ಆಗಿರುತ್ತೆ, ನದಿ ಅದರ ಅಪೋಸಿಟ್ ಹೋಗ್ತಿರುತ್ತೆ. ಅಂದರೆ ನಿಶ್ಚಲ ಮೈನಸ್ ಮಾಡ್ತೀವಿ ನಾವು ನೀರು, ಅಂದರೆ ನೀರು ಹೋಗ್ತಿರೋದನ್ನು ಅದೇನು ಮಾಡುತ್ತೆ? ಅಪೋಸ್ ಮಾಡ್ತಿರುತ್ತೆ. ಇದು ಎಷ್ಟು ಕಿಲೋಮೀಟರ್? ಹರಿವಿನುದ್ದಕ್ಕೂ 12 ಕಿಲೋಮೀಟರ್. ಇದು ಎಷ್ಟು ಕಿಲೋಮೀಟರ್? ಹರಿವಿನ ವಿರುದ್ಧ 6 ಕಿಲೋಮೀಟರ್. ಸೊ ನೀವು ಎಕ್ಸಾಮ್ಗೆ ಡೈರೆಕ್ಟಾಗಿ ಹಾಕ್ಬೋದು. ಇಲ್ಲಿ ಒಂದು ಮೆಥಡ್ ಹೇಳ್ತೀನಿ ನೋಡಿರಿ. ನನಗೆ ಏನಾಗಬೇಕು? ಈ ನೀರು ಕ್ಯಾನ್ಸಲ್ ಆಗಬೇಕು. ಇದನ್ನು ಕ್ಯಾನ್ಸಲ್ ಆಗಬೇಕಂದ್ರೆ ನಾವೇನು ಮಾಡಬೇಕು? ಇವೆರಡನ್ನು ಏನು ಮಾಡಬೇಕು? ಕೂಡಿಸ್ಬೇಕು ನಾವು. ಸೊ ಹರಿವಿನುದ್ದಕ್ಕೂ ಪ್ಲಸ್ ಹರಿವಿನ ವಿರುದ್ಧ ಕೂಡಿಸಿದ್ವಿ ಅಂದರೆ ಏನಾಗುತ್ತೆ? ದೋಣಿ ನಿಶ್ಚಲ ಸ್ಥಿತಿಯಲ್ಲಿ ಪ್ಲಸ್ ನೀರು. ಇದಕ್ಕೆ ನಾವೇನು ಕೂಡಿಸ್ತಾ ಇದ್ದೀವಿ? ದೋಣಿ ಅದ್ಯಾವುದು? ನಿಶ್ಚಲ ಸ್ಥಿತಿಯಲ್ಲಿ ಮೈನಸ್ ನೀರು. ಸೊ ಇವೆರಡನ್ನು ನಾನು ಕ್ಯಾನ್ಸಲ್ ಮಾಡಿಕೊಂಡ್ರೆ ಏನಾಯ್ತು ನನಗೆ? ಇದು ನೋಡಿರಿ, ದೋಣಿ 2 ಸಲ ಬಂದಿದೆ. ಸೊ 2 ಸಲ ಏನು? ದೋಣಿ ನಿಶ್ಚಲ ಅಂದರೆ 12 ಕಿಲೋಮೀಟರ್ ಪರ್ ಹವರ್, ಇದು 6 ಕಿಲೋಮೀಟರ್ 1 ಗಂಟೆಗೆ ಅಂಥೇಳಿ. ಸೊ ಈಸ್ ಈಕ್ವಲ್ ಟು ಹರಿವಿನ ಉದ್ದಕ್ಕೂ ಪ್ಲಸ್ ಹರಿವಿನ ವಿರುದ್ಧ. ಓಕೆ, ನಾ ಕೂಡಿಸಿದ್ವಾ? ಸೊ ಎಷ್ಟು? ಹರಿವಿನ ಉದ್ದಕ್ಕೂ ಎಷ್ಟು? 12 ಕಿಲೋಮೀಟರು ಪ್ಲಸ್ ಹರಿವಿನ ವಿರುದ್ಧ 6 ಕಿಲೋಮೀಟರು. ಸೊ ನನಗೆ ಬೇಕಿರೋದು ಇದೆಷ್ಟೇ. ಸೊ ಹಾಗಾಗಿ 2 ನಾವು ಈ ಕಡೆ ಕಳಿಸ್ತೀವಿ. ದೋಣಿ ಏನು ಹೋಗ್ತಿರೋದು ನಿಶ್ಚಲ ಸ್ಥಿತಿಯಲ್ಲಿ, ಯಾವುದೇ ನೀರು ಸಹಾಯ ಮಾಡಬಾರ್ದು ಇದಕ್ಕೆ, ನಿಶ್ಚಲ. ಸೊ ಎಷ್ಟಾಯ್ತು ನನಗೆ? 12 ಪ್ಲಸ್ 6 ಡಿವೈಡ್ ಬೈ 2. ಸೊ 12 6 ಅಂದರೆ 18 ಕಿಲೋಮೀಟರ್ ಪರ್ ಹವರ್ ಡಿವೈಡೆಡ್ ಬೈ 2. 2 1 2 9 ಅಂದರೆ 9 ಕಿಲೋಮೀಟರ್ ಪರ್ ಹವರಿಗೆ ಹೋಗುತ್ತೆ. ಸೊ ಇದು ನಿಮಗೆ ಅರ್ಥವಾಗುವಂಥ ಮೆಥಡು. ಎಕ್ಸಾಮಿಗೆ ಏನು ಮಾಡ್ತೀರಾ ನೀವು? ಡೈರೆಕ್ಟು ಹರಿವಿನ ವಿರುದ್ಧ. ಸೊ ಏನು ಮಾಡಬೇಕು ನಾವು? 12 ಕಿಲೋಮೀಟರ್ ಅಪೋಸಿಟ್ 6 ಕಿಲೋಮೀಟರ್ ಬೈ 2 ಮಾಡಿಬಿಡಿ ಡೈರೆಕ್ಟಾಗಿ. ಆವಾಗ ದೋಣಿ ನಿಶ್ಚಲಾಗಿ ಬಂದುಬಿಡುತ್ತೆ. ದೋಣಿ ಯಾವ ಸ್ಟೇಟಲ್ಲಿ ಇರುತ್ತೆ? ನಿಶ್ಚಲ. ಸೊ ಆವಾಗ ನಮಗೆ ಏನು ಬರುತ್ತೆ? 9 ಕಿಲೋಮೀಟ್ರ್ ಬರುತ್ತೆ.
ಸೊ ನಿಮಗೆ ಮೇಲೆ ಹೇಳಿದ್ದು ಅರ್ಥ ಮಾಡಿಕೊಂಡು ಮಾಡುವಂಥದ್ದು. ಇದು ಎಕ್ಸಾಮ್ ಪಾಯಿಂಟ್ಗೆ ಶಾರ್ಟ್ ಟ್ರಿಕ್ ಇದು. ಅಂದರೆ ದೋಣಿ ಉದ್ದಕ್ಕೂ ದೋಣಿ ವಿರುದ್ಧಕ್ಕೂ ಎರಡನ್ನು ಕೂಡಿಸ್ಬೇಕು, ಡಿವೈಡ್ ಬೈ 2 ಮಾಡಬೇಕು. ಆವಾಗ ನಿಮಗೆ ನಿಶ್ಚಲ ದೋಣಿದು ಸಿಗುತ್ತದೆ. ಸೊ ನನ್ನ ಎಕ್ಸ್ಪ್ಲನೇಷನ್ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕು ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ನಿಮಗೆ ಹೆಚ್ಚಿನದಾಗಿ ಯಾವುದರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಬೇಕು ಹೇಳ್ಬೇಕನ್ನ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.